ಈಗ ಚೇತನ್ ಅಣ್ಣ 2 ಸಿನಿಮಾದಾಗ ಅವು ಆ್ಯಕ್ಟ್ ಮಾಡಿದ, ಅವೆರಡೂ ರಿಲೀಸ್ ಆಗ್ತದೆ. ಆಮೇಲೆ ಈಗ ಅವ 2 ಸಿನಿಮಾದಾಗ ರೀಟೆಕ್ಸ್ ಅದು ರಿಲೀಸ್ ಇನ್ನೊಂದು ನಾನು ಇವಾಗ ಒಂದು ಸಿನಿಮಾ ಹಾಲಿವುಡ್ ಡೀಲ್ ಸೈನ್ ಮಾಡ ಅಂತ ಇಂಡಸ್ಟ್ರಿ ಹಿಟ್ ಇದ್ದವ್ರ ಜೊತೆ ಅಡ್ಡಾಡ್ತಾನೆ RP ಈಗ ಏನಿದ್ರು. ಗಾಯ್ ಶಿವಣ್ಣ ಬಿದ್ರು ಶಿವಣ್ಣ ಬಿದ್ರು. ಇವತ್ತು ಒಂದು ಭಾಳ ಸ್ಪೆಷಲ್ ಡೇ ಆಗೋದೈತಿ. ಏನ್ ಹೇಳ್ರಿ, ರಾಜ್ ಬಿ ಶೆಟ್ಟಿ ಅವರು ಹುಬ್ಳಿಗೆ ಬರ ಅಂತಾರೆ. ಸೂ ಫ್ರಮ್ ಸೋ ಮೂವಿ ಹಿಟ್ ಆಗೈತಲ್ಲ, ಅವ್ರು ಎಲ್ಲಾ ಕಡೆ ಟ್ರಾವೆಲ್ ಮಾಡಿ ಎಲ್ಲಾ ಥಿಯೇಟರ್ಗಳನ್ನ ವಿಸಿಟ್ ಮಾಡ ಅಂತಾರ, ಅದಕ್ಕೆ ಇಲ್ಲಿ ಬರ ಅಂತಾರ. ಅಂಡ್ ನಾವೆಲ್ಲ ಕ್ರಿಯೇಟರ್ಸ್ ಹೊಂಟೇವಿ. ಎಲ್ಲ ಉತ್ತರ ಕರ್ನಾಟಕದ ಕ್ರಿಯೇಟರ್ಸ್ ಅದಾರ. ವಾದಿ ಅದಾನ, ಚೇತನ್ ಅವ್ರ, ಶಿವ ಅವ್ರ, ಈಶ್ವರ್ ಅವ್ರ, ಮತ್ತು ಯಾರು ಬರೋರು ಅದಾರ. ಭಾಳ ಕ್ರೇಜಿ ಮಜಾ ಬರೋದೈತಿ ಇವತ್ತಿಂದ. ಈಗ ನಾನು ಡ್ರೆಸ್ ಹಾಕೊಂಡ ರೆಡಿ ಆಗ್ಬೇಕ. ಇಲ್ಲಿ ನೋಡ್ರಿ, ಹಿಂಗೆ ಅದೇನಿ ಬ್ಲ್ಯಾಕ್ ಒಳಗ ಈಗ ಪ್ರಾಪರ್ ಡ್ರೆಸ್ ಹಾಕೊಂಡ ವ್ಲಾಗ್ ಒಳಗೆ ಚಂದ ಕಾಣೋ ಹಂಗೆ ರೆಡಿ ಆಗ್ಬೇಕಿಲ್ಲ. ನೋಡ್ರಿ, ನಮ್ಮ ಅಪ್ಪರೆಲ್ಲ ಕುಂಕುಮ ಎಲ್ಲ ಹಚ್ಚಿ ಹೋಗ್ಬಿಟ್ರ. ನಮ್ದು ಸ್ವಲ್ಪ ಸ್ಪಿರಿಚುವಲಿ ಸ್ಟ್ರಾಂಗ್ ಇರ್ತೈತಿ ಬೆಳಗ್ಗೆ. ಈಗ ನಾನು ರೆಡಿಯಾಗಿ ಕಾರ್ ತೊಗೊಂಡು ಅಲ್ಲೇ ಸ್ಟುಡಿಯೋಗೆ ಹೋಗ್ಬೇಕ. ನರಾಚಿ ಗೊತ್ತಲ್ಲ, ನರಾಚಿ ಅಂದ್ರೆ ಯಾವ ಸ್ಟುಡಿಯೋ ಹೇಳ್ರಿ? ಚೇತನ್ ಅವರ, ಈಶ್ವರ್ ಅವರ, ಶಿವ ಅವ್ರ ಮಾಡಿರೋ ನರಾಚಿ ಸ್ಟುಡಿಯೋಗೆ ಹೋಗ್ಬೇಕು. ಎವ್ರಿ ಟೈಮ್ ನಾ ನೆಕ್ಸ್ಟ್ ಟೈಮ್ ಏನಾರ ನರಾಚಿ ಅಂದೆ ಅಂದ್ರೆ ಅಲ್ಲೇ ಹೊಂಟೇನೆ ಅಂತ ಅನ್ಕೋಬೇಕು ನೀವು. ಓಕೆ, ಅಲ್ಲಿ ಹೋಗೋಣ. ಆ್ಯಂಡ್ ಏನೇನು ಆಗ್ತೈತಿ ಈ ವ್ಲಾಗ್ ಒಳಗೆ ಅವ್ರನ್ನ ಮೀಟ್ ಆಗೋಣ, ಅವ್ರ ಜೊತೆ ಮಾತಾಡೋಣ, ಚಿಲ್ ಮಾಡೋಣ ಅಂತ. ಓಕೆ, ಚಿಲ್ ಮಾಡುವ. ಸೊ ನೀವು ನೋಡ್ತಾ ಇರ್ರಿ, ಭಾಳ ಮಜಾ ಬರೋದೈತೆ. ಓಕೆ, ಓಕೆ ರೆಡಿ ಆದೆ ನಾನೀಗ. ಈಗ ಹೋಗೋಣ ನರಾಚಿಗೆ. ನಾನು ಮನೆಯಿಂದ ಮಾಡ್ಕೊಂಡು ಬಂದು ತಿನ್ನಕ್ಕೆ ಕೊಟ್ಟಿರೋದು ಇವ್ರಿಗೆ. ಹೆಂಗ್ ಸ್ವೀಟ್ ಐತಲ್ ತಾನ ಮಾಡ್ಕೊಂಡು ಬಂದ ನಾವು. ಇವತ್ತು ಯಾವ ಒಕೇಶನ್ಗೆ ನೀನ್ ಬ್ಲಾಗ್ ಮಾಡತ್ತೆ ಬ್ರೋ? ನೋಡ್ರಿ, ಅದ ಬಿಡ್ರಿ, ನಾವ್ ಇವತ್ತ ರಾಜ್ಬಿ ಶೆಟ್ರು ಬರ ಅಂತಾರ, ಅವ್ರನ್ನ ಭೇಟಿ ಹಾಕಿ ರೆಡಿ ಆಗಂತೇವಿ. ಅಲ್ಲ, ಇವ್ರು ಹೆಂಗ್ ರೆಡಿ ಆಗ್ಯಾರ ಅಂದ್ರೆ ಮದ್ವಿನ ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ. ಅವ್ರ ಮೂವ್ ಅಂತಂದ್ರೆ ಅವ್ರ ಮದ್ವೆ ಆಗೋಗ್ಬಿಡೋದಾಗಿ. ಏನೇ ಹೇಳ್ರಿ ಗೈಸ್, ವಾದಿದ ಬಾಡಿ ಮಾತ್ರ ಹೆವಿ ಚೇಂಜ್ ಆಗ. ಲಾಸ್ಟ್ ಟೈಮ್ ನಾ ಮೀಟ್ ಆದಾಗ ಒನ್ ಟೈಮ್ ಹಿಂಗ್ ಚಬಿ ಇದೆ. ಹುಡುಗರು ಸೇಫ್ ಫೀಲ್ ಮಾಡ್ತಾರೆ. ಆಮೇಲೆ ಅಗಲಕ್ಕ ಶರ್ಟ್ ತೆಗೆದು ತೋರಿಸಿದ. ಹೌದಾ? ನಿಪ್ಪಲ್ ಪಿಯರ್ಸಿಂಗ್ ಮಾಡ್ಸನವ. ಈಗ ಎಲ್ಲಾರು ಮೀಟ್ ಆದ್ವಿ. ಇನ್ನು ಸ್ಕ್ಯಾಂಡಿ, ರಾಜು ಬಿ ಶೆಟ್ಟಿ ಅವ್ರ ಎಲ್ಲಾರು ಜೊತೆಗೆ ಬರ ಅಂತಾರ. ಅವ್ರು ಸಿನಿ ಪೊಲೀಸಿಗೆ ಬರ್ತಾರೆ. ಅಲ್ಲಿ ಮಠ ಹೋಗ್ಬೇಕಾ, ಇವ್ರೇನೋ ಒಂದು ರೀಲ್ ಶೂಟ್ ಮಾಡ ಅಂತಾರೆ. ಇವ್ರದ್ದು ಶೂಟ್ ಆಗ್ಲಿ, ಅದಾದ್ಮೇಲೆ ನಾನು ಐ ಥಿಂಕ್ ಸುರಜು ಬರ ಅಂತ ಅವರೆಲ್ಲ ಸೇರಿ ಸಿನಿ ಪೊಲೀಸ್ ಹೊಂಟೇವಿ. ಇದು ಒನ್ ಟೈಪ್ ಉತ್ತರ ಕರ್ನಾಟಕದ ಎಲ್ಲ ಕ್ರಿಯೇಟರ್ಸ್ ಮತ್ತೊಂದು ಮೀಟಪ್. ಯಾಕಂದ್ರೆ ಲಾಸ್ಟ್ ಟೈಮ್ ಒನ್ ಟೈಮ್ ಮಾಡಿದ್ವಿ ನಾವು. ದಿಸ್ ಇಸ್ ಅನದರ್ ಒನ್. ನಡ್ಕೋತ ಹೋಗ್ತಿರ್ತೀವಿ ಹಿಂಗೆ, ನೀನು ಹಿಂಗೆ ತಗೊಂತ ಹೋಗುದಣ್ಣ. ಆಕ್ಚುಲಿ ಇಂಥ ಎಲ್ಲ ರೀಲ್ಸ್ ಮಾಡ್ಬೇಕಂದ್ರೆ ಹೆವಿ ಕಷ್ಟ. ಇಲ್ಲೆಲ್ಲ ಇವರು ಬ್ಲೂ ಪ್ರಿಂಟ್ ಎಲ್ಲ ಹಾಕಿರ್ತಾರ, ಅಂದ್ರೆ ತೋರಿಸ್ಬೇಡ್ರಿ. ಇವೆಲ್ಲ ಅಂದ್ರೆ ಇದ್ರೊಳಗೆ ಸ್ಟ್ರಾಟಜಿ ಯಾವ ರೋಡ್ದಾಗ ಮಾಡ್ಬೇಕ ಅದನ್ನೆಲ್ಲ ಪ್ರಾಪರ್ ಆಗಿ ಬರ್ದಿರ್ತಾರ. ಶಿವ ಬೈ, ಮ್ಯಾಕ್ಸಿಮಮ್ ರಿಟೇಕ್ಸ್ ಈಗ ಸಣ್ಣ ರೀಲ್ ಮಾಡಬೇಕಾದ್ರು ಯಾಕೆ ಆಗ್ತಾವ? ಮಾತುಗಳು ತಪ್ಪದಾಗ ನಮಗೆ. ದಟ್ಸ್ ವೈ ರೀಟೇಕ್ಸ್. ಮಾತು ಇದಾದಾಗ ಆಕೇತಿ. ಏನಾದಾಗ ಹಿಂಗೆ ಅದು ಮ್ಯಾಕ್ಸಿಮಮ್ ಟೈಮ್ ಆಕೇತೋ ಇಲ್ಲ ಮಿನಿಮಮ್ ಟೈಮ್ ಆಕೇತಿ? ಅಲ್ಲ ಬ್ರೋ, ನಂದು ಒಂದು ಕ್ವಶನ್ ಇರೋದು, ಇಷ್ಟು ವರ್ಷ ನೀವು ರೀಲ್ಗಳು ಮಾಡಿದ್ರಲ್ಲ, 7-8 ವರ್ಷ ಆತ. ಈಗ ಎಲ್ಲ ಟೈಮು ಹೊಸ ರೀಲ್ ಮಾಡೋದು ಹೆಂಗ್ ಕಲ್ತಿರ್ ಬ್ರೋ? ಅದ ನಿನ್ ಮಗ ಇಮೋಷನಲ್ ಡ್ಯಾಮ್ ಇಟ್. पैसा दिखा हमने, पैसा देखो रेड पर राइट. ಅಂದ್ರೆ ರೀಲ್ ಮಾಡಿ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಗಿರ್ತೈತೆ ಅಂದ್ರೆ ಒಂದು 5-10 ವರ್ಷ ಮಟ್ಟ ಎಕ್ಸ್ಪೀರಿಯನ್ಸ್ ಆದ್ರೆ ಹೆಂಗ್ ಒನ್ ಟೇಕ್ದಾಗ ರೀಲ್ಸ್ಗಳನ್ನ ಮಾಡ್ತಾರ ಅನ್ನೋದು ನೋಡ್ರಿ. ಒನ್ ಟೈಪ್ ಇವ್ರು ರೀಲ್ಸ್ ಶಾರುಖ್ ಖಾನ್ ಇದ್ದಂಗೆ ಇತ್ತು ಉತ್ತರ ಕರ್ನಾಟಕದಾಗ. ಇವ್ರೆ ಬಿಟ್ರೆ ಸಲ್ಮಾನ್ ರೀಲ್ ಮಾಡಕ್ ಹೋಗಿ ಬಿದ್ರೆ ಶಿವ ಅವ್ರ. ಅಂಡ್ ಐ ಥಿಂಕ್ ಅಪಘಾತ ಆಗೈತಿಲ್ಲ. ಆಕ್ಟರ್ ಇಂಜರ್ಡ್. ಆಕ್ಟಿಂಗ್ ಒಳಗೆ ಇಷ್ಟು ಹೋಗ್ಬಿಡ್ತಾರ ಅಂತಂದ್ರೆ ಇಂಜೂರ್ ಆದ್ರು ಅವ್ರು. ಶಿವ ಅವ್ರಿಗೆ ಹಿಂಗ್ಯಾಕ್ ನಡೆಯ ಅಂತಾರೆ ಅನ್ನೋದು ನೋಡಕ್ ನೀವು ಫುಲ್ ವ್ಲಾಗ್ ನೋಡ್ಬೇಕು. ವ್ಲಾಗ್ ಚಾಲು ಫುಲ್ ವ್ಲಾಗ್ ನೋಡ್ಬೇಕು ಗೈಸ್. ಇವ್ರದ್ದು ವ್ಲಾಗ್ ಶೂಟ್ ಅಷ್ಟೇ ಆಗಿದ್ದು ನೋಡಿದ್ದು ನಾನು. ಅಪ್ಲೋಡ್ ಆಗಿದ್ದು ಒಂದು ವ್ಲಾಗ್ ಅಪ್ಲೋಡ್ ಮಾಡಿದ್ರಲ್ಲ. ಮಂಚಿಕೇರಿ ಬ್ಲಾಗ್ ಮಾಡ್ಬೇಕಂತ ಐತಿ. ಬಟ್ ಅವ್ ಮಂಚಿಕೇರಿ ಒಳಗೆ ಇಳ್ಕೊಳಕ್ ಜಾಗ ಕೊಡವಲ್ಲ. ಅಲ್ಲಿ ಹಾವು ಭಾಳ ಇರ್ತಾವಪ್ಪ ಬರಕಾದ್ರೆ. ಇರ್ಲಿ ಬಿಡ್ರಿ, ಹಾವು ಹಿಡಿತಾರಲ್ಲ ನೀವು. ಅಲ್ಲಿ ನೋಡಲ್ಲೇ ಹೆಂಗ್ ಬಂದೈತಿ. ಏನಾಯ್ತು? ಶಿವಣ್ಣ ಬಿದ್ರು ಗೈಸ್. ಶಿವಣ್ಣ ಆಕ್ಟಿಂಗ್ ಮಾಡತ್ತಾರ. ಗೈಸ್ ಶಿವಣ್ಣ ಬಿದ್ರು ಗೈಸ್ ಶಿವಣ್ಣ ಬಿದ್ರು ಗೈಸ್ ಶಿವಣ್ಣ ಬಿದ್ರು ಗೈಸ್ ಶಿವಣ್ಣ ಬಿದ್ರು ಅಣ್ಣ ಶಿವಣ್ಣ ಬಿದ್ರು ಸರ್. ಶಿವಣ್ಣ ಬಿದ್ರು ಸರ್.
ಬಿದ್ರಣ್ಣ ಬಿದ್ರು ಇವರು ಗೈಸ್. ಶಿವಣ್ಣ ಬಿದ್ರು ಗೈಸ್. ಶಿವಣ್ಣ ಬಿದ್ರು. ಅಯ್ಯೋ ಶಿವಣ್ಣ ಬಿದ್ರು ಬ್ರೋ. ಶಿವಣ್ಣ ಬಿದ್ರು ಬ್ರೋ. ಬ್ರೋ ಶಿವಣ್ಣ ಬಿದ್ರು ಬ್ರೋ. ಅಯ್ಯೋ ಶಿವಣ್ಣ ಬಿದ್ರು ಗೈಸ್. ಶಿವಣ್ಣ ಬಿದ್ರು ಗೈಸ್. ಶಿವಣ್ಣ ನಡ್ಕೊ ಬರುತ್ತೆ. ಇದು ಕೊಡ್ರಿ ಶಿವಣ್ಣ ಕೊಡ್ರಿ. ಹಿಡ್ಕೊಡ್ರಿ ಇದು ಹಿಡ್ಕೊಡ್ರಿ ಅಣ್ಣ. ನನ್ನ ಕಡೆ ಒಂದು ಸ್ಟಿಕ್ ಇದೆ, ನೀ ಹಿಡ್ಕೊಂತ. ಅಜ್ಜಿ ಶಿವಣ್ಣ ಬಿದ್ರು. ಆಯ್ತು ಫೋನ್ ಮಾಡಿ ಹೇಳ್ತಿದ್ರಿ ಯಾರಿಗೂ ಶಿವಣ್ಣ ಬಿದ್ರು ಅಂತೇಳಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಸೂರಜ್ ನೋಡ್ರಿ ಗೈಸ್ ಹೆಂಗ್ ನಂದ ಕಾರಿನ ವಾಲ್ ಪೇಪರ್ ಇಟ್ಕೊಂಡೆ ಎಷ್ಟು ಇಷ್ಟ ಆಗೈತೆ ನೋಡ್ರಿ. ಬಟ್ ಕ್ರೇಜಿ ತೆಗದಲ್ಲ ವ್ಲಾಗ್ ಸಂಬಂಧ ಮಾಡ ಅಂತಾನ ಕರೆಗೂ ಮಾಡ್ತೀಯದೆ. ರೊಟೇಟ್ ಮಾಡಿದ್ರೆ ಮಾವನ ಕಾಲ್ ತೊಳ್ದಂಗ ನಮ್ ಸೂರಜ್ ಬ್ರೋ ಹೆಂಗ್ ಬ್ರೋ ಒಬ್ಬ ಕ್ರಿಯೇಟರ್ ಬರೋ ಫ್ರೆಂಡ್ ಆಗ್ಬೋದು, ಒಬ್ಬ ತಾಯಿ ಆಗಿದ್ದಾನೆ. ಗೈಸ್ ನೀವು ಆಗಲ್ ಬಿದ್ದಿದ್ ನೋಡಿರಲ್ಲ ಶಿವಣ್ಣ ಎಫರ್ಟ್ಸ್ ನೋಡ್ರಿ ಹೆಂಗೈತಿ ರೀಲ್ ಮಾಡ್ಬೇಕಾರೆ ಹೆಂಗ್ ಬಿದ್ದಾರೆ. ಜುಮಡಿ ನೋಡ್ರಿ ಇಲ್ಲೇ ಇಲ್ಲ ನೋಡ್ರಿ ಇನ್ನೊಂದ್ ಸ್ವಲ್ಪ ಹಿಂದೆ ಹೋಗು. ಎಷ್ಟು ಎಫರ್ಟ್ಸ್ ಆಗ್ತಾರವ ಅದೇ ಶಿವಣ್ಣ. 7 years ಆಫ್ ವಿಡಿಯೋ ಮಾಡೋ ಎಕ್ಸ್ಪೀರಿಯನ್ಸ್ ಇದೆ. A few moments later. ಯಾವ್ದು ಕ್ಯಾರೆಕ್ಟರ್? ರವೇಣ್ ರೈಟ್ ಹ್ಯಾಂಡ್ ಒಬ್ರು ಇರ್ತಾರ. ಅವ್ರ ಏನಾಗಿರ್ತದ ಅಂದ್ರೆ ಏನೋ ಒಂದು ಲಪಡಾಗಿರ್ತದೆ. ರವೇಣನು ಹೆದರಿರ್ತಾರ. ರವಿ ಆದಾಗ ಸೋಫಾ ಅವ್ರ ರೈಟ್ ಹ್ಯಾಂಡು ಹೆದರಿರ್ತ. ಆದ್ರೆ ರೈಟ್ ಹ್ಯಾಂಡ್ ಕೇಳ್ತಾರ ರವೇಣ, ನೀವು ನಂಗೊಂದು ಕಾಲ್ ಮಾಡ್ಬೋದಿತ್ತಲ್ಲ ಅಂತ. ಅವಾಗ ರವೇಣ್ ಅಂತ ನಾನು ಫೋನ್ ಮನೇಲೆ ಇಟ್ಟಿದ್ದೆ ಅಂತ. ಅವಾಗ ಇವ್ರು ರೈಟ್ ಹ್ಯಾಂಡ್ ಕ್ರೇಜಿ ಕ್ಯಾರೆಕ್ಟರ್ ಬರ್ದಾರ ಗೈಸ್. ಒಂದೊಂದು ಕ್ಯಾರೆಕ್ಟರ್ ಡೀಟೇಲಿಂಗ್ ಸೂಪರ್ ಇದೆ. ಆಮೇಲೆ ಟಾರ್ಚ್ ಭಾರಿ ಭಾರಿ ಸೀನ್ಸ್ ಉಂಟ್ರಿ. ಇದೆಲ್ಲ ಸೈಡಿಗೆ ಇಟ್ರು ಇವತ್ತಿದ ಏನ್ ಪಾರ್ಟಿ ಸ್ಪಾನ್ಸರ್ಡ್ ಐತಲ್ಲ ಈ ಕ್ಯಾಫೆ ಒಳಗದೇವ್ ನಾವು. ಈ ಕ್ಯಾಫೆ ನೋಡ್ರಿ ಇಲ್ಲೆಲ್ಲಾರು ಅದಾರ. ಅದ ಅಂದ್ರೆ ಪ್ರೀಮಿಯಂ ಕ್ಯಾಫೆ ಅಂಡ್ ಕಲ್ಯಾಣಿ ಅವರ ಸ್ಪಾನ್ಸರ್ ಮಾಡ ಅಂತ. ಚೇತನ್ ಬ್ರೋ ಹೇಳ್ರಿ ಬ್ರೋ ಸ್ಪಾನ್ಸರ್ ಮಾಡ ಅಂತ. ನೋಡ್ರಿ ಗೈಸ್, ನಾನು ಈಗ ಅದ ಅನ್ನತಿಲ್ಲ ಏನ್ ಕಲ್ಯಾಣಿ ಏನ್ ಹೇಳತ್ತಿದ್ವು ಗೊತ್ತಾ, ₹1 ಬಿಚ್ಚಂಗಿಲ್ಲ ಇಲ್ಲಿ ಕುಂತು ಪ್ರತಿಯೊಬ್ಬನು ₹1 ಬಿಚ್ಚಂಗಿಲ್ಲ ಅಂದ್ಲ. ಹಂಗ ಬೇಡ, ನಮ್ದಷ್ಟ ಹೌದು. ಮತ್ತೆ ₹1 ಈ ಕೆಫೆನ ಬಿಲ್ನು ಪೇ ಆಗಿಲ್ಲ ಲಕ್ಷ. ಒಬ್ರ ಮನುಷ್ಯ ಎಷ್ಟು ಗ್ರೌಂಡೆಡ್ ಇರ್ತಾರ ಅಂದ್ರೆ ಈಗ ಶಾರುಖ್ ಖಾನ್ ತಮ್ಮ ಮನೆಗೆ ಹೋದ ಕೂಡಲೇ ಸಣ್ಣ ಮನಿ ಐತಿ ಬರ್ರಿ ಅಂತಾರಲ್ಲ ಹಂಗ. ಅಲ್ಲ ನೋಡಿಲ್ಲ ಈಗ ಹೆಂಗಂದ್ರೆ ಆಕೆ ಏನಲ್ಲ ಗೊತ್ತಾ, ನಾವು ₹1 ಬಿಚ್ಚಂಗಿಲ್ಲ, ಆಕಿ ನನಗೆ ಟ್ರಾನ್ಸ್ಫರ್ ಮಾಡ್ತಾಳೆ, ನಾ ಪೇ ಮಾಡ್ತೀನಿ. ದೊಡ್ಡ ಮನಸ್ಸ್ರಿ. ಕಲ್ಯಾಣಿ ಇದು ಗುಡಿ ಮುಂದೆ ಕಲ್ಯಾಣಿ ಇರ್ತದೆ ಗೊತ್ತಾ, ನೀರಿನ ಕಲ್ಯಾಣಿ. ಹಂಗೆ ನಮ್ದು ಯೂಟ್ಯೂಬರ್ಸ್ ಅನ್ನೋ ಒಂದು ಕಮ್ಯುನಿಟಿ ಮುಂದೆ ಈ ಕಲ್ಯಾಣಿ ಇಲ್ಲ ಅಂದ್ರೆ ಇಲ್ಲ. ಈ ಯೂಟ್ಯೂಬಿಗೆ ಒಂದು ಕಲ್ಯಾಣಿ ಐತಿ. ಫಸ್ಟ್ ಟೈಮ್ ಹುಬ್ಳಿ ಒಳಗೆ ಒಬ್ರು ಸೆಲೆಬ್ರಿಟಿ ಮೀಟ್ ಆಗ ಅಂತ ನಾವು. I have to see that person. ರವಿ ಅಣ್ಣ ನಮಸ್ಕಾರ ಸರ್. ರವಿ ಅಣ್ಣ ರವಿಯಣ್ಣ ಡೇಂಜರ್ ಪಿಕ್ಚರ್ ಮಾತ್ರ ಕ್ರೇಜಿ. ವೈಬ್ ಹಣ ಅಂತಾವ. ಭಾಳ ವರ್ಷ ಆಯ್ತು. ಕಾಸರಗೋಡು ಸಿನಿಮಾದಲ್ಲಿ ಎಷ್ಟು ವರ್ಷ ನಾ ಬಂದಿದ್ದೇನೆ ಮೆಣಸಿನ್ಕಾಯಿ. ನಾನು ನಟೇಶನ್ ಮನೆಗೆ ಬಂದಿದ್ದೆ. ಒಂದು ಶೂಟಿಂಗ್ ಇತ್ತಲ್ಲ, ಪೆದ್ರು ಅಂತ ಒಂದು ಸಿನಿಮಾ. ಅವ್ರು ಹೇಳಿದ್ರಲ್ಲ ಅದೇ ಹುಡುಗ ಅಂತ ನಂಗೆ ಗೊತ್ತಿಲ್ಲ. ಹೌದು ಫುಲ್ಲವ ಅರ್ಪಿತ್ ನೋಡ್ರಿ. ಆರ್ಪಿಗ ಸಣ್ಣವ್ರ ಜೊತೆ ಅಡ್ಡಾಡಂಗಿಲ್ಲ, ಎಲ್ಲ ಹೀರೋಗಳು ಆಕ್ಟರ್ಸ್ ಇಂಡಸ್ಟ್ರಿ ಹಿಟ್ ಇದ್ದವ್ರ ಜೊತೆ ಅಡ್ಡಾಡ್ತಾನೆ. ಆರ್ಪಿ ಈಗ ಏನಿದ್ರು ಆರ್ಪಿನ ಹಿಡ್ದವ್ರಿಲ್ಲ ಈಗ. ಅವಾಗ ನೋಡಿದ್ರೆ ಆಲ್ರೆಡಿ ಡೀಲ್ ಸೈನ್ ಮಾಡ ಅಂತ ಆರ್ಪಿ ನೆಕ್ಸ್ಟ್ ಸಿನಿಮಾಗ್ರಿ ಡೀಲ ಕ್ರೇಜಿ ಮುಗಿತೇನೆ ಫುಲ್ ಡೀಲ್ ಮುಗಿತು ಸೈನ್ ಅದ. ಆರ್ ಪಿ ನೆಕ್ಸ್ಟ್ ಮೂವಿ ಹೀರೋ ರೀ, ಶೆಟ್ರ್ ನೆಕ್ಸ್ಟ್ ಮೂವಿ ಹೀರೋ, ಆರ್ ಪಿ ನೆಕ್ಸ್ಟ್ ಲೆವೆಲ್. ನೋಡ
ಆರ್ಪಿ ಸಪ್ರೇಟ್ ಹೊಸ್ತಾಗಿ ಬಂದ ಅನ್ಸೋಲ್ಲ ಟೀಮ್ ನಾವು ಅನ್ಸಂತಿಲ್ಲ ಅವ್ರದ್ದು ಟೀಮ್ ನಾವು ಊಟದಾಗಿಂದ ಇರ್ಬೇಕು. ಫ್ಲಾಶ್ ಬ್ಯಾಕ್. ಆರ್ಪಿ ನೋಡ್ರಿ ಫುಲ್ ನನ್ನ ಕೈಯಾಗ ಮೊಬೈಲ್ ಕೊಟ್ಟನ ಕೊಟ್ಟು ವಿಡಿಯೋ ಮಾಡಿದ್ರೆ ಅವ್ರ ಜೊತೆ ಇದು ಒಂದೆರಡು ಇದು ಅಂತ ಹೇಳಿ ಆಮೇಲೆ 10 ನಿಮಿಷದಿಂದ ವಾದಿವನೇನು ಕ್ವಶನ್ ಕೇಳಬೇಕಂತ ರೆಡಿ ಮಾಡ್ಕೊಳ್ಳೋ ಅಂತಾನೆ ಸ್ಟ್ರಕ್ಚರ್ ಮಾಡ್ಲಿತ್ತೇನ್ರಿ ಅದನ್ನ ಹೆಂಗೆ ಕೇಳಿ ಅಂತೇಳಿ ಬಟ್ ಅದು ಕೇರ್ ಭಾಳ ಹಿಂಗೆ ಏನಾರ ಬರ್ಬೋದೇನೋ ಪಾಟ್ ಹಿಂಗೇನು ಬರಂಗ ಕೇಳ ಅಂದೇನು ನನಗೆ ಏನು ಕೇಳೋದು ನಾನು ಸೂರಜ್ ಶಿವಣ್ಣ ಅವ್ರದ್ದು ಆ್ಯಕ್ಟ್ ಮಾಡಿದ್ರು. ಈಗ ಅದು ರಿಲೀಸ್ ಆಗಿದೆ. ಇದನ್ನ ಆಲ್ರೆಡಿ 2 ಮೂವಿ ರಿಲೀಸ್ ಆಗ್ತದೆ. ಈಗ ನಾವು ಯಾವ ರೀತಿ ಇನ್ವೆಷನ್ ಮಾಡಬೇಕು ಈಗ ಕೇಳ ಆ್ಯಕ್ಚುಲಿ ಬಟ್ ಅವ್ರಿಗೆ ಅವ್ರ ಕಲ್ಚರ್ ಏನದ ನಂಗೆ ಗುರುತಿಲ್ಲ. ಏನಂತಂದ್ರೆ ಕಂಟೆಂಟ್ ಚೆನ್ನಾಗಿದ್ರೆ ಅದು ಬಿಟ್ಟು ನೋಡೋಣ ಅಂತ ಅನ್ಸರ್. ಯಾಕಂದ್ರೆ ಈಗ ನೋಡಿ ಏನು ಮೂವಿಗೆ ಯೂಸ್ ಮಾಡಲ್ಲ ಸ್ಟ್ರಾಟಜಿ ಭಾಳ ಡಿಫ್ರೆಂಟ್ ಇದೆ. ಏನಂದ್ರೆ ಫಸ್ಟ್ ಮಂಗಳೂರಲ್ಲಿ ಎಲ್ಲದು ರೀಚ್ ಆಗ್ಬೇಕಿತ್ತು ಕರೆಕ್ಟಾಗಿ. ಈಗ ಉಡಾಳ ಸಿನಿಮಾ ಎಲ್ಲ ಕರ್ನಾಟಕ ನಾ ಅದಕ್ಕೆ ಕೇಳ ಏನೋ ನಾವು ಕೇಳ ಕ್ವಶನ್ ಎಲ್ಲ ಏನೋ ಕ್ವಶನ್ ಕೇಳ ಇನ್ನಷ್ಟು ಎಕ್ಸೈಟಿ ಫೀಲ್ ಮಾಡ್ತಿದ್ದೆ. ಎಕ್ಸೈಟಿ ನಾವೇನಪ್ಪ ಇವೆಲ್ಲ ಏತ್ ಬಿಟ್ಟಾಗಿ ಇಲ್ಲಪ್ಪ ಇಲ್ಲ ಏನಾಗಿಲ್ಲ ನೀ ಕೇಳ ಮೊದಲೇ ಎಲ್ಲರೂ ಗೊತ್ತಾಗ್ಬೇಕಲ್ಲ, ಎಲ್ಲರೂ ಮಾಡ್ರೆ. A few moments later. ಈಗ ಚೇತನ್ ಅಣ್ಣ 2 ಸಿನಿಮಾದಾಗ ಅವು ಆ್ಯಕ್ಟ್ ಮಾಡಿದ, ಅವೆರಡೂ ರಿಲೀಸ್ ಆಯ್ತು. ಆಮೇಲೆ ಈಗ ಅವ 2 ಸಿನಿಮಾದಾಗ ರೀಟೆಕ್ಸ್ ಅವ 2 ಸಿನಿಮಾದಾಗ ರಿಲೀಸ್ ಆಯ್ತು. ಈಗ ನಾನು ಇವ ಒಂದು ಅದು ರಿಲೀಸ್ ಆಗುತ್ತೆ, ಅದು ರಿಲೀಸ್ ಇನ್ನೊಂದು ಸರ್ ನಾನು ಇವ ಒಂದು ಸಿನಿಮಾ ಎಕ್ಸೈಟಿ ಪೀಕ್ ಲೆವೆಲ್ ನಾನು ಇವ ಒಂದು ಸಿನಿಮಾದಾಗ ಆ್ಯಕ್ಟ್ ಮಾಡಿದ್ದೀನಿ, ಅದು ರಿಲೀಸ್ ಆಗೋದು ಸರ್. ಇವ ಅದು ರಿಲೀಸ್ ಆಗೋದು. ನಮಗೆ ಅವರು ಕೆಲವೊಮ್ಮೆ ಕೇಳ್ತಿರ್ತಾರೆ ಸರ್, ಈಗ ಮಾರ್ಕೆಟಿಂಗಿಗೆ ಏನು ಮಾಡೋದು, ಯಾಕಂತಂದ್ರೆ ನಾವು ಈಗ ಸೋಷಿಯಲ್ ಮೀಡಿಯಾದಾಗ ಸ್ವಲ್ಪ ಜಾಸ್ತಿ ರೀಚ್ ಇರೋದ್ರಿಂದಾಗಿ ಅವ್ರು ಕೇಳ್ತಿರ್ತಾರೆ ಏನು ಮಾಡೋದು. ಅವರಿಗೆ ನಾವು ಏನಾರ ಒಂದು ಸಜೆಷನ್ ಕೊಡೋದಾದ್ರೆ ಏನು ಕೊಡ್ಬೋದು ಅಂದ್ರೆ, ಯಾಕಂದ್ರೆ ನಿಮ್ಮದು ಮಾರ್ಕೆಟಿಂಗ್ ಡಿಫ್ರೆಂಟ್ ಲೆವೆಲ್ ಅದೇ ಸರ್. ಅಂದರೆ ನೀವು ಮಾಡೋದು ಎಲ್ಲ ಸಿನಿಮಾನು ಬೇರೆ ಟೈಪೇ ಒಂದೇನೋ ಮಾರ್ಕೆಟಿಂಗ್. ಐ ಥಿಂಕ್ ವಿ ಡೋಂಟ್ ಮಾರ್ಕೆಟ್, ನಾವು ಮಾರ್ಕೆಟ್ ಮಾಡೋದು. ನಾವೇನು ಮಾಡ್ತೀವಿ, ಸಿನಿಮಾದ ಇಂಟೆನ್ಷನ್ನೇ ಪ್ರೆಸೆಂಟ್ ಮಾಡ್ತೀವಿ. ಈಗ ಟೋಬಿ ಮಾಡ್ಬೇಕಾದ್ರೆ ನಮ್ಗೆ ಏನಿತ್ತು ಎಲ್ಲರಿಗೂ ಗೊತ್ತಾಗಬೇಕು, ಓಕೆ ಇಟ್ಸ್ ಅ ಮಾಸ್ ಫಿಲ್ಮ್ ಅಂತ. ಬಟ್ ವಿ ಕುಡಂಟ್ ಅಚೀವ್ ದ ರಿಸಲ್ಟ್ ಇನ್ ದ ಫಿಲ್ಮ್ ದಟ್ ವಿ ವಾಂಟ್. ಬಟ್ ಸಿನಿಮಾದಲ್ಲಿ ಅದೇನಾದ್ರು ರಿಫ್ಲೆಕ್ಟ್ ಆಗಿದೆ, ಮಾರ್ಕೆಟಿಂಗ್ ವಾಸ್ ಪರ್ಫೆಕ್ಟ್. ಬಟ್ ಈ ಸಿನಿಮಾದಲ್ಲಿ ಯಾವ ಥರ ಅಂದರೆ, ಎಲ್ಲರೂ ಏನು ಹೇಳ್ತಾ ಇದ್ರು, ಹೊಸಬರಿಗೆ ಸಿನಿಮಾ ನೋಡಲ್ಲ ಅಂತ. ಸೊ ನಮಗೇನಿತ್ತು, ನೋಡಲ್ಲ. ಕರೆಕ್ಟ್, ಯಾಕೆ ನೋಡಲ್ಲ? ಯಾಕಂದ್ರೆ ನಾವು ಫೇಕ್ ಪ್ರಮೋಷನ್ಗಳನ್ನ, ಮಾರ್ಕೆಟಿಂಗ್ಗಳನ್ನ ಮಾಡ್ತೀವಿ. ನೀವು ಫಸ್ಟ್ ಅದು ಸಮುದ್ರ ಕಡೆ ಒಂದು ವಿಡಿಯೋ ಅದು ಮಾಡಿದ್ವಿ. ಅದೇ ಅಂದರೆ ದ ಹೋಲ್ ಐಡಿಯಾ ವಾಸ್, ಇವರು ನಾನು ಹೇಳಲ್ಲ, ನಾನು ಏನು ಹೇಳ್ಬೋದು ಸಿನಿಮಾಗೆ. ಈಗ ಕೆಲವರು ಹೇಳ್ತಾರೆ ಅಂದರೆ ದಿಸ್ ಫಿಲ್ಮ್ ಇಸ್ ಓವರ್ ಹೈಪ್. ನಾವು ಯಾರ ಹತ್ರ ಹೇಳಿಲ್ಲ ಈ ಸಿನಿಮಾ ತುಂಬ ಚೆನ್ನಾಗಿದೆ ನೋಡಿ, ಎಲ್ಲೂ ಹೇಳಿಲ್ಲ. ಥಿಂಗ್ ಇಸ್, ನೀನು ಯಾವ ಪ್ರಾಡಕ್ಟ್ ಮಾಡ್ತಾ ಇದೆಯಾ. ಈಗ ಎಕ್ಸಾಂಪಲ್, ಬಸಳೆ ಸೊಪ್ಪನ್ನು ಮಾರ್ತಾ ಇದ್ರೆ ಬಸಳೆ ಸೊಪ್ಪು ತಿನ್ನೋರಿಗೆ ಮಾರಬೇಕು. ಮೀನು ಮಾರ್ತಾ ಇದ್ರೆ ಮೀನು ತಿನ್ನೋರಿಗೆ ಮಾರಬೇಕು. ಸೊ ನಾವೇನ್ ಮಾಡ್ತೀವಿ, ಯಾವ ಪ್ರಾಡಕ್ಟ್ ಅಂತ ಗೊತ್ತಿದ್ದು ಎಲ್ಲರೂ ಬರಬೇಕು ಅಂತ ಯೋಚನೆ ಮಾಡ್ತೀವಿ. ಹಾಗಲ್ಲ, ನೀಶ್ ಸಿನಿಮಾ ಆದ್ರೂ ಕೂಡ ಗರುಡ ಗಮನ ಒಂದು ಮಟ್ಟ ಯಾಕಂದ್ರೆ ಇಟ್ಸ್ ನೀಶ್ ಸಿನಿಮಾ. ಆ ಸಿನಿಮಾಗೂ ಆಡಿಯನ್ಸ್ ಇದ್ದಾರೆ. ನಾನು ಗರುಡ ಗಮನ ಮಾರ್ಕೆಟಿಂಗ್ ಟೈಮಲ್ಲಿ ನಾನು ಥಿಯೇಟರ್, ನಾನು ಇದರಲ್ಲಿ ಇಂಟರ್ವ್ಯೂ ಅಲ್ಲಿ ಕೂತ್ಕೊಂಡು ಹೇಳಿದೆ, ದಯವಿಟ್ಟು ಮಕ್ಕಳನ್ನ ಕರ್ಕೊಂಡ್ ಬರಬೇಡಿ ಅಂತ. ಸ್ವಾತಿ ಮುತ್ತಿನ ಮಳೆಯಲ್ಲಿ ಹೇಳಿದೆ ಟೈಮ್ ಪಾಸಿಗೆ ಸಿನಿಮಾ ಬರಬೇಡಿ ಅಂತ. ಅದನ್ನ ಯಾಕೆ ಹೇಳಿದೆ ಅಂದ್ರೆ, ನಂಗೆ ಸಿನಿಮಾ ಗೊತ್ತಲ್ಲ, ನನಗೆ ಸಿನಿಮಾ ಗೊತ್ತು. ಅದಕ್ಕೆ ನನಗೆ ದುಡ್ಡಾಗಬೇಕು ಅನ್ನೋ ಕಾರಣಕ್ಕೆ ಸುಳ್ಳು ಹೇಳೋಕ್ಕಾಗಲ್ಲ. ಅರ್ಥ ಆಯ್ತಾ? ಸೊ ಇದರಲ್ಲೂ ಹಾಗೆ. ಅಂದರೆ ಇದರಲ್ಲಿ ಏನು ಮಾಡ್ತೀವಿ, ಇದರಲ್ಲಿ ಏನಂದ್ರೆ ನನಗೆ ಗೊತ್ತು, ಓಕೆ ನಮಗೆ ಎಷ್ಟಾಗುತ್ತೋ ಅಷ್ಟು ಒಳ್ಳೆ ಸಿನಿಮಾ ಮಾಡಿದ್ವಿ, ಎಂಟರ್ಟೈನರ್.
ಅದನ್ನ ಜನಗಳು ಹೇಳಬೇಕು. ನಾನು ಹೇಳಿದ್ರೆ ವರ್ಕ್ ಆಗಲ್ಲ. ನಾನು ಕೂತ್ಕೊಂಡು ಎಲ್ಲರೂ ಹೇಳ್ತಾರಲ್ವಾ, ನಿನಗೇನು ಅನ್ಸುತ್ತೆ ಸಿನಿಮಾ ಕಂಟೆಂಟು ಅದು ನಿನಗೆ ವರ್ಕ್ ಆಗುತ್ತಾ? ಅಷ್ಟೇ. ಹೌದು ಸರ್, ಅಂದ್ರೆ ಈಗ ನಿಮ್ಮ ಸಿನಿಮಾ ಬಂದ ಕೂಡ ಯಾರು ಹಿಂಗೆ ಪೇಡ್ ಪ್ರಮೋಷನ್ ಅಂತೂ ಮಾಡಿಲ್ಲ ಸರ್ ಯಾರು. ಅದು ಯಾರೋ Genuine ಆಗಿ, 30 ರೂಪಾಯಿ ಒಂದೊಂದು ಭೇಟಿ ಕೊಟ್ಟಿದ್ದಾರೆ. ಅಲ್ಲ 30 ರೂಪಾಯಿ ಟ್ವೀಟ್ ಮಾಡ ಅಂತಾರೆ. ನೀವು ಟ್ವೀಟ್ ಮಾಡಿದ್ರಾ? 30 ಮಾಡ್ತೀವಿ. 30 ರೂಪಾಯಿ ನೀವು ಮನೆ ಕಟ್ಬೋದು. ಆ ಥರ 30 ರೂಪಾಯಿ ಬೇರೆ ಪರವಾಗಿಲ್ಲ. ಒಂದು ಸ್ಟ್ಯಾಂಡರ್ಡ್ ರೇಟ್ ಹೇಳ್ಬೇಕು. 300 ಡಿಫ್ರೆಂಟ್ ಇತ್ತು. ಕ್ಯಾಂಡಿಗೆ ಇಷ್ಟು ದಿನ ಆದ್ಮೇಲೆ ಬೆಂಗಳೂರು ಹುಬ್ಳಿ ಬಂದಾರೆ. ಬೆಂಗಳೂರು ಕ್ಯಾಂಡಿ ಚೇಂಜ್ ಆಗ್ಬಿಟ್ರ. ಹೊಟ್ಟಿ ಆಗ್ಯಾನ ನೀವು ಎಲ್ಲರೂ ಹೊಟ್ಟಿ ಹಾಕ್ತಾರೆ. ಹೊಟ್ಟಿ ಆಗ್ಯಾನ 6 ತಿಂಗಳು ಹೊಟ್ಟಿ. ಅವು ಕಳಿಸಿದ್ ಊರಿಗೆ. 2 ಕಾರ್ಗಳು, ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಸಿಡಾನ್ಸ್ ಇವ, ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಗೇಮರ್ಸ್. ಏನ್ ಅನ್ನಕೋಬೇಡ, ಏನ್ ಅನ್ನಕೋಬೇಡ ಸುಬ್ರಿಗೆ. ಇದು ಕಾರ್ ನೋಡ್ರಿ ಹೆಂಗ್ ಸ್ಲಿಕ್ ಕ್ರೇಜ್ ಐತಿ. ಇದು ನಂದ, ಇದು ಸೂರಜ್. ಓಕೆ ಗೈಸ್, ಸುಮಿತ್ ನಾನು ಸೇರಿ ಬಾಯ್ ಹೇಳ ಅಂತ ಬ್ಲಾಗ್. ಪ್ಲೀಸ್ ಒನ್ ಟೈಮ್ ಬಾಯ್ ಹೇಳ್ಬಿಡು ಮನಸ್ಲಿಂದ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ರಿ RP ಅಣ್ಣನ ಚಾನಲ್ಗೆ. ವ್ಲಾಗ್ನ ಏನು ಮಾಡತ್ತೇವಿಲ್ಲಿ.